ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ರಾಧಿಕಾ. ಇವತ್ತು ನಮ್ಮ ಜೊತೆ ಎಮ್ನರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ದಿನಾಂಕ 15/12/2025 ಬೆಳಗ್ಗೆ 10:30ಕ್ಕೆ ಬೆಳಗಾವಿ ಪ್ಲಾಟ್ ನಂಬರ್ 8ರಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಪತ್ರಕರ್ತರ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸರ್, ಇವತ್ತು ಪತ್ರಕರ್ತರ ಬೇಡಿಕೆಗಳನ್ನು ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ರು, ಅದರ ಮಾಹಿತಿ ಅವರಿಗೂ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಸರ್. ಖಂಡಿತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಮುಖ್ಯಸ್ಥ ಕರಿಯಪ್ಪ. ಇವಾಗೇನು ಇವರು ಪತ್ರಕರ್ತರಾಗಿ ಪತ್ರಕರ್ತರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇದಕ್ಕೆ ಮೂಲ ಕಾರಣ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಂಗ್ಲೆ ಮಲ್ಲಿಕಾರ್ಜುನರವರು. ಯಾಕೆ ಬಂಗ್ಲೆ ಮಲ್ಲಿಕಾರ್ಜುನರವರು ಮಾದರಿ ಆಗ್ತಾರೆ ಅಂತ ಹೇಳಿದರೆ, ಇವತ್ತು ಸುಮಾರು 16,000 ಪತ್ರಕರ್ತರಿದ್ದಾರೆ. ಅದರಲ್ಲಿ ಸುಮಾರು ಸಂಘಟನೆಗಳಿವೆ, ಸುಮಾರು ಒಕ್ಕೂಟಗಳಿವೆ. ಆದರೆ ಯಾರೂ ಸಹ ಮಾಡದ ಒಂದು ಕೆಲಸವನ್ನು ನಮ್ಮ ಅಚ್ಚುಮೆಚ್ಚಿನ ರಾಜ್ಯಾಧ್ಯಕ್ಷರು ಅಂತ ಹೇಳಿದ್ರು ತಪ್ಪಾಗಲಾರದು. ಇದು ಬರೀ 6 ತಿಂಗಳು ವರ್ಷದಿಂದ ಮಾಡಿರ್ತಕ್ಕಂಥ ಒಂದು ಹೋರಾಟ ಅಲ್ಲ, ಸುಮಾರು ವರ್ಷದಿಂದಲೂ ಅವರು ಪತ್ರಕರ್ತರಿಗೋಸ್ಕರ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ಕ್ಷಣ. ಹಾಗಾಗಿ ನಾನು ಸಹ ಅದೇ ಸಂಘಟನೆಯಲ್ಲಿ ದಾವಣಗೆರೆ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬಟ್ ಇವತ್ತು ನಾವು ಸುವರ್ಣಸೌಧದಲ್ಲಿ ಯಾಕೆ ಹೋಗಿ ಹೋರಾಟಕ್ಕೆ ಮನವಿ ಪತ್ರ ಕೊಟ್ವಿ ಅಂತ ಹೇಳಿದ್ರೆ, ಬರೀ ದಾವಣಗೆರೆ, ಬರೀ ಹಾವೇರಿ, ಬರೀ ಶಿವಮೊಗ್ಗ, ಬರೀ ಧಾರವಾಡ ಅಂತ ಏನಿಲ್ಲ, ಥ್ರೋಟ್ ಕರ್ನಾಟಕದಿಂದ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬರು ಸಹ ಬಂದಿದ್ದರು. ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರುಗಳು, ಮಹಿಳೆಯರು ಸಹ ಬಂದಿದ್ದರು. ಯಾಕಂದರೆ ಮಹಿಳೆಯರು ರಿಪೋರ್ಟರ್ ಇದ್ದಾರಲ್ಲ, ಹಾಗಾಗಿ ಅವರು ಸಹ ಬಂದಿದ್ದರು. ಆ ವಿಚಾರವಾಗಿ ನಮ್ಮ ಬೇಡಿಕೆಗಳು ಅಂದರೆ, ಇವತ್ತು ಪತ್ರಕರ್ತರಿಗೆ ಏನಿದೆ ಸೇಫ್ಟಿ? ಪತ್ರಕರ್ತರಿಗೇನು ಸಂಬಳ ಬರುತ್ತಾ? ಇಲ್ಲ ಸರ್. ಪತ್ರಕರ್ತರಿಗೆ ಮತ್ತೆ ಏನು ಲಾಭ ಇದೆ? ಪತ್ರಕರ್ತರು ಬರೆಯೋಂಥ ವಿಚಾರ ಆಗಿರ್ಬೋದು, ಪತ್ರಕರ್ತರು ಹೇಳೋ ಅಂಥ ಒಂದು ವಿಡಿಯೋ ಆಗಿರ್ಬೋದು, ಅಥವಾ ಪತ್ರಕರ್ತರು ಎದುರಿಸ್ತಕ್ಕಂಥ ವಿಚಾರಗಳಾಗಿರ್ಬೋದು, ಸರ್ಕಾರ ನಮಗೆ ಯಾವುದೇ ರೀತಿ ಸ್ಪೆಷಾಲಿಟಿಗಳು ಕೊಟ್ಟಿಲ್ಲ. ನಾವು ವಿಡಿಯೋ ಮಾಡಿದ್ರು ತಪ್ಪು, ಭ್ರಷ್ಟರನ್ನ ಕಂಡಿಡಿದು ಜನರಿಗೆ ತೋರಿಸಿದ್ರೂ ಕಷ್ಟ. ಯಾಕೆಂದರೆ ನಮಗೆ ಸೇಫ್ಟಿನೇ ಇಲ್ಲ. ಎಲ್ಲರಿಗೂ ಪೇಮೆಂಟು ಅಂತ ಇರುತ್ತೆ ನೋಡಿ, ಪತ್ರಕರ್ತರಿಗೆ, ಆಮೇಲೆ ಮತ್ತೆ ಹೋರಾಟಗಾರರಿಗೆ ಪೇಮೆಂಟ್ ಇಲ್ಲ. ಆದ್ರೂ ಸಮಾಜದ ಮುಖ್ಯ ಒಂದು ಧ್ಯೇಯದಲ್ಲಿರ್ತಕ್ಕಂಥ ಗುರಿಗಳು ಎರಡು: ಸಂಘಟನೆ, ಪತ್ರಕರ್ತರು ಅಂತಂದರೆ ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕು. ಹೋರಾಟಗಾರರು ಸತ್ಯಕ್ಕೋಸ್ಕರ ಹೋರಾಟ ಮಾಡಬೇಕು. ಇವರು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಸೇಫ್ಟಿ ಏನಿಲ್ಲ. ಯಾವ ಹೋರಾಟಗಾರರಿಗೆ ಯಾವ ಸರ್ಕಾರ ಯಾವ್ದು ಇನ್ಸೂರೆನ್ಸ್ ಮಾಡಿಸ್ಕೊಟ್ಟಿದೆ? ಇಲ್ಲ. ಇವರೇ ಪತ್ರಕರ್ತರು ಅಂತಂದು ಏನಾದರೂ ಕರ್ಸಿ ವರ್ಷ ಅವ್ರಿಗೆ ಸನ್ಮಾನ ಮಾಡ್ತಾ ಇತ್ತಾ? ಇವತ್ತೆಲ್ಲ ಸನ್ಮಾನಗಳು ಆಗ್ತಾ ಇರ್ತಕ್ಕಂಥದ್ದು ಈ ರಾಜಕಾರಣಿಗಳ ಜೊತೆಗಿರೋರಿಗೆ ಬಿಟ್ಟರೆ, ಈ ಮಠಾಧಿಪತಿಗಳ ಜೊತೆಗಿರೋರಿಗೆ. ಅದು ಬಿಟ್ಟರೆ ಈ ನಿಜವಾದ ಹೋರಾಟಗಾರರಿಗೆ, ನಿಜವಾದ ಪತ್ರಕರ್ತರಿಗೆ ಬೆಲೆ ಇಲ್ಲ. ಹಾಗಾಗಿ ಕೆಲವು ಅಜೆಂಡಾಗಳನ್ನು ಇಟ್ಕೊಂಡು ಮನವಿ ಪತ್ರ ಸರ್ಕಾರಕ್ಕೆ ಮುಡಿಸಿದ್ದೀವಿ. H. ಮುನಿಯಪ್ಪನವರು ಸಹ ಬಂದು ಆ ಮನವಿ ಪತ್ರವನ್ನು ಸ್ವೀಕರಿಸಿದರು. ಇಲ್ಲಿ ಈ ಹೋರಾಟ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ನೋಡಿ, ನೀವು ಮಹಿಳೆ, ನೀವು ಪತ್ರಕರ್ತೆ, ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ನಾವು ಆಧಾರ್ ಕಾರ್ಡ್ ತೋರಿಸಿದ್ರೆ ಇಲ್ಲ, ಕಾಸು ಕೊಡ್ಬೇಕು ತಾನೆ? ಇಲ್ಲಿ ನೀವು ಮಹಿಳೆಯರು ಬಿಡಿ, 16,000 ಜನದಲ್ಲಿ 2,500 ಜನ ಮಹಿಳೆಯರು ಇರ್ಬೋದು, ಇನ್ನು ಉಳಿದಿರ್ತಕ್ಕಂಥವ್ರೆಲ್ಲ ಪುರುಷರು ತಾನೆ. ಆ ಪುರುಷರಿಗೆ ಸರ್ಕಾರ ಖರ್ಚು ಬರ್ತಾ ಇರ್ತಕ್ಕಂಥದ್ದು ವರ್ಷಕ್ಕೆ 25ರಿಂದ 30 ಲಕ್ಷ. 25ರಿಂದ 30 ಲಕ್ಷ ಅಷ್ಟೇ ಬರೋದು. ಬರೀ ಬಸ್ ಪಾಸಿಂದ ಅಷ್ಟೇ ನಾನು ಮಾತಾಡ್ತಾ ಇರೋದು. ನಮ್ಮ ಬೇಡಿಕೆಗಳೇನು ದೊಡ್ಡವಿಲ್ಲ. ನಾವು ಯಾವುದೋ ಒಂದು ಜಾಗದಲ್ಲಿ ಏನೋ ನಡೀತೈತೆ ಅಂದಾಗ ನಾವು ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸರ್ಕಾರ ಸಹಾಯ ಮಾಡಲಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಇದು ಗೌರವಧನ ಅಂತಲೂ ಅಲ್ಲ. ಫ್ರೀಯಾಗಿ ಏನಾದರೂ ನಾವು ಹೋದರೆ ನಮ್ಮ ಜೇಬಿಂದ ರೊಕ್ಕ ಖರ್ಚು ಮಾಡ್ಕೊಂಡು ಹೋಗೋದಕ್ಕಿಂತಲೂ ಉಚಿತ ಕೊಟ್ಟರೆ ನಾವು ಮುಂದೆ ಏನಾದರೂ ಮಾಡ್ಬೋದಲ್ಲ. ಈ ರೀತಿ ಬೇಡಿಕೆಗಳನ್ನು ನಾವು ಇಟ್ಕೊಂಡು ಹೋಗಿರ್ತಕ್ಕಂಥದ್ದು. ಅದು ಬಿಟ್ಟರೆ ಈಗ ನೋಡಿ, ಪತ್ರಕರ್ತರು ಮದುವೆ ಆಗ್ತಾರೆ, ಅವ್ರಿಗೂ ಮಕ್ಕಳಿರ್ತವೆ, ಅವ್ರಿಗೂ ಕುಟುಂಬ ಇರುತ್ತೆ. ಅದಕ್ಕೆ ಸರ್ಕಾರದಿಂದ ಆ ಮಕ್ಕಳಿಗೆ ಎಜುಕೇಷನ್ ಏನು ಬೇಕಾಗುತ್ತೆ
ಅದು ಒಂದು ಬೇಡಿಕೆ ಇದೆ. ಎಸ್ ಸರ್. ಅದು ಬಿಟ್ಟರೆ ಇನ್ನು ಮಾಮೂಲಿ ನೋಡಿ, ಹೆಣ್ಮಕ್ಳಿಗೆ ನಾನಿಲ್ಲಿ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಲ್ಲ. ಈ ಗ್ಯಾರಂಟಿ ಯೋಜನೆಯಿಂದ ಒಳ್ಳೆಯದಾಗಿದೆ ಒಬ್ಬರಿಗೆ. ಈ ಹಿಂದೆ ಒಂದು ಬಾರಿ ನೀವೇ ಮಾತಾಡಿದ್ರಿ, ಗೃಹಲಕ್ಷ್ಮಿ ಹಣವನ್ನು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಏನು ಎತ್ತ ಅಂತಂದು ಜನರಿಗೆ ತಿಳಿಸಿದ್ರಿ ಅಲ್ವಾ. ಸರ್ಕಾರದಿಂದ ದುಡ್ಡು ಬರುತ್ತೆ, ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆದಾಯ ಇರತಕ್ಕಂಥ ರಾಜ್ಯ ನಮ್ಮದು ಕರ್ನಾಟಕ. ಹಾಗಾಗಿ ಕರ್ನಾಟಕದಾಗ ಈ ಬಿಟ್ಟಿ ಭಾಗ್ಯ ಅಂದರೆ ಗ್ಯಾರಂಟಿ ಭಾಗ್ಯಗಳು ಏನು ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಬಟ್ ಅದರಲ್ಲಿ ಇರ್ತಕ್ಕಂಥ ಒಂದು 16,000 ಜನ ಪತ್ರಕರ್ತರಿಗೆ ಉಚಿತವಾಗಿ ಪಾಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ನಾವು. ಅದೊಂದು ಬೇಡಿಕೆಯನ್ನು ಈಡೇರ್ಸೋಕ್ಕಾಗ್ತಾ ಇಲ್ಲ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಸಿದ್ದರಾಮಯ್ಯನವರೇ ನೀವು ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಣೇಶ್ವರ ಅಂತ ಹೇಳ್ತಾರೆ. ಒಂದು ಬೈಟಲ್ಲಿ ವಿಡಿಯೋದಲ್ಲಿ ಅಲ್ಲಿ ಕೂತ್ಕೊಂಡು ಸರ್ಕಾರದ ಮುಂದೆ ಆ ಒಂದು ಪ್ಲಾಟ್ ನಂಬರ್ 8ರಲ್ಲಿ ಕೂತ್ಕೊಂಡು ಪತ್ರಕರ್ತರು ನಿಮಗೆ ಬರೀ ಮೆರೆಸ್ಲಿಕ್ಕಷ್ಟೇ ಬೇಕು. ರಾಜಕಾರಣಿಗಳು ಏನಾರ ಮಾಡಿದರೆ ನಾವೇ ತಾನೇ ತಿಳಿಸೋದು ಜನರಿಗೆ. ನಾವು ಜನರಿಗೆ ತಿಳಿಸ್ತೀವಿ, ಆದರೆ ಅವ್ರು ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆ? ನೋಡ್ಬೇಕಾಗಿರೋದು ಅವ್ರ ಧರ್ಮ ತಾನೇ. ಈಗ ನೀವು CM, ಇವರು PM, ಇವರು ಅಂತ ತೋರ್ಸೋದು ಯಾರು ಜನಕ್ಕೆ? ಪತ್ರಕರ್ತರು. ಆ ಪತ್ರಕರ್ತರಿಗೆ ಆ ಒಂದು ಮಾಹಿತಿ ಅಥವಾ ಅವರಿಗೊಂದು ಸೌಕರ್ಯ ಮಾಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ ಮತ್ತೆ ಸರ್ಕಾರಕ್ಕೆ ನಾವು ಬರೀಬೇಕಾದ ಧರ್ಮ ತಾನೆ. ಇದು ಇವತ್ತು ನಡೆದಿರ್ತಕ್ಕಂಥದ್ದು. ಅಲ್ಲಿಗೂ H. ಮುನಿಯಪ್ಪನವರು ಫಸ್ಟ್ ಟೈಮ್ ಮನವಿ ಕೊಟ್ಟಾಗ ಎಷ್ಟೋ ಕಡಿಮೆ ಜನಕ್ಕೆ ಅಕಾಮಿಡೇಷನ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಸ್ಟಾರ್ಟಿಂಗು ಮಾಡ್ದಾಗ ಮಾತ್ರ ಮಾಡಿಕೊಟ್ಟಿದ್ರು. ಇವತ್ತು ಸಹ ಅವರೇ ಬಂದಿದ್ದರು. ಏನೋ ಒಂದು ಖುಷಿ ವಿಚಾರ ಅಂತ ನಾವು ತಿಳ್ಕೊಬೋದು. ಬಟ್ ನಮ್ಮ ರಾಜ್ಯಾಧ್ಯಕ್ಷರು ಏನು ಬಂಗ್ಲೆ ಮಲ್ಲಿಕಾರ್ಜುನರವ್ರು ಏನು ಮಾಡಿದಾರಲ್ಲ, ಆ ಸಾಧನೆ ಅಥವಾ ಅವರು ಹೋಗ್ತಕ್ಕಂಥ ದಾರಿಯಲ್ಲಿ ಪ್ರತಿಯೊಬ್ಬ ಪತ್ರಕರ್ತರು ಇರಬೇಕು. ಯಾಕಂದರೆ ಅವರು ಸತ್ಯದ ಪರ ಇದ್ದಾರೆ ಅವರು. ಹಾಗಾಗಿ ಪ್ರತಿಯೊಬ್ಬರು ಸಹ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಇವತ್ತು ನಡೆದಿರ್ತಕ್ಕಂಥದ್ದು ಅದಷ್ಟೇ ನಡೆದಿದ್ದು. ಬಟ್ ಇಲ್ಲಿ ನಾನು ವೀಕ್ಷಕರಿಗಾಗಿರ್ಬೋದು ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ನಾನು ಸಂಘಟನೆ ವಿಚಾರನೇ ಹೇಳಲ್ಲ. ಇಲ್ಲಿ ಸಂಘಟನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ನನಗೊಂದು ಅಧ್ಯಕ್ಷ ಸ್ಥಾನ ಬೇಕು, ಇವ್ರು ನನಗೊಂದು ಅಧ್ಯಕ್ಷ ಸ್ಥಾನ ಬೇಕು ಅಂತ. ಬಟ್ ಅಜೆಂಡಾ ಹಿಡ್ಕೊಂಡು ಸಿದ್ಧಾಂತ ಹಿಡ್ಕೊಂಡು ಮುಂದುವರಿಯಬೇಕಾಗಿರ್ತಕ್ಕಂಥದ್ದು ಈ ಕಾನೀಪ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಿದ್ಧಾಂತವಾಗಿರುತ್ತೆ. ಇದಿಷ್ಟು ಇವತ್ತು ನಡೆದ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಸಂಪೂರ್ಣದ ವಿಡಿಯೋವನ್ನು ಸಹ ನೀವು ನೋಡ್ಕೊಂಬನ್ನಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ. ನಮ್ಮ ಮನವಿ ಸ್ವೀಕರಿಸಕ್ಕೆ ಇವತ್ತು ಸಚಿವರಾದಂತ ಮುನಿಯಪ್ಪ ಸಾರು ನಮಗೆ ನಿಮಗೆಲ್ಲ ಆತ್ಮೀಯರು, ಬಡವರ ಬಂದ ಅಂತಾನೆ ಇವತ್ತು ರಾಜ್ಯದ ಖ್ಯಾತಿ. ಈ ಹಿಂದೆ 2 ವರ್ಷದಿಂದ ಮನವಿ ತಗೊಳಕ್ ಬಂದಿದ್ರು. ಅವತ್ತು ನಮಗೆ ಪೂರಕವಾಗಿ ಏನ್ ಮಾತು ಕೊಟ್ಟಿದ್ರು, ಆ ಮಾತಿಗೆ ತಕ್ಕಂಗೆ ಗ್ರಾಮಾಂತರ ಬಸ್ ಪಾಸ್ ಏನಾಯ್ತು, ಇಂಪ್ಲಿಮೆಂಟ್ ಆಯ್ತು ಇವರೊಂದು ಪ್ರಯತ್ನದಿಂದ. ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಹೃದಯ ಪೂರ್ವಕವಾಗಿ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮತ್ತೊಂದು ಮನವಿ, ಬಹಳಷ್ಟು ಬೇಡಿಕೆಗಳಿದಾವೆ. ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗ್ಲೇಬೇಕು ಒಂದು. ಎರಡನೇದು, ಇವತ್ತು ಬಸ್ ಪಾಸ್ ಕೊಟ್ಟರು ಸಿದ್ದರಾಮಯ್ಯ ಸರ್ಕಾರ ಕೊಡದ ರೀತಿಯಲ್ಲಿ ಆ ರೀತಿ ಪರಿಸ್ಥಿತಿ ಆಗಿದೆ. ಅದು ಪೂಜೆಗೂ ಇಲ್ಲ, ಉಣಕ್ಕೂ ಇಲ್ಲ ರೀತಿಯಾಗಿ ಕಠಿಣ ಮಾನದಂಡ ಹಾಕಿದ್ದಾರೆ. ಮುನಿಯಪ್ಪ ಸರ್ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ, ಇವತ್ತು ಮಹಿಳೆಯರಿಗೆ ಬರೀ ಆಧಾರ್ ಕೊಟ್ಟರೆ ರಾಜ್ಯ ಪೂರ್ತಿ ಓಡಾಡ್ತಾರೆ, ಸಂತೋಷ. ಇವತ್ತು ನಮಗೆ ಏನಿದೆ ಲೈಸೆನ್ಸ್, ಪತ್ರಕರ್ತರಿಗೆ RNI ನಂಬರ್ ಇದೆ, ಲೈಸೆನ್ಸ್ ಇದೆ, ಅದು ತಗೊಳ್ಳಿ. ನಮ್ ಸಂಚಿಕೆ ಬೇಕಾ ತಗೊಳ್ಳಿ. ಅವನು ತಗೊಂಡ್ಬಿಟ್ಟು ಏನಿದೆ ಕೊಡಂತ ವ್ಯವಸ್ಥೆಗೆ ಕೇವಲ 30 ಲಕ್ಷ ಅನ್ನೋದು ಒಂದು ಸಣ್ಣ ಅಮೌಂಟ್ ಸರ್ಕಾರಕ್ಕೆ. ಇವತ್ತು CM ಮನೆಗೆ ಒಂದು ದಿನ ಟೀ ಕಾಫಿಗೆ 12 ಲಕ್ಷ ಖರ್ಚಾಗುತ್ತೆ. ಒಂದು ನಿಮಿಷ ಡಿಮ್ಯಾಂಡ್ ಹೇಳ್ತಾ ಇದ್ದೀನಿ ಸರ್, ಅದನ್ನ ಸರ್ ದಯಮಾಡಿ ಡಿಮ್ಯಾಂಡ್ ಅಲ್ಲ ಸರ್, ಸರ್ಕಾರಕ್ಕೆ ಏನಿದೆ ಗಮನಕ್ಕೆ ತಂದು ಹೇಳಿದ್ರೆ ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ. ಕೇಳಿರಿ ಪತ್ರಕರ್ತರ ಗೋಳನ್ನು ಕೇಳಿರಿ. ಮಾತಾಡಿ ದಯಮಾಡಿ ಕೇಳ್ತಾ ಇದ್ರೆ ಇವತ್ತು ಸರ್ಕಾರಕ್ಕೆ ಅವರು ಮುಟ್ಟಿಸ್ತಾರೆ ಕೂಡ, ಮುಟ್ಟಿಸ್ಲೇಬೇಕು. ಒಂದ್ ವೇಳೆ ಮುಟ್ಟಿಸ್ತಾ ಇದ್ರೆ ನಮ್ದು ನಿರಂತರ ಹೋರಾಟ ಇರ್ತದೆ. ಜೊತೆಗೆ ಮುಂದಿನ ತಿಂಗಳಿಂದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವು ಒಂದು ನೋಟಿಸು ಲಾಯರ್ಗಳ ಮುಖಾಂತರ ಕೊಡ್ತೇವೆ ಸಾಹೇಬ್ರೆ. ಅಲ್ಲಿನೂ
ಆಗ್ತಾ ಇದ್ರೆ ನಿಮ್ಮ ವಿರುದ್ಧ ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿಯೂ ಆಗ್ತೀವಿ ಅಂತ ನಿಮ್ಮ ಮೂಲಕ ಹೇಳ್ತೀವಿ. ಆದಷ್ಟು ಪತ್ರಕರ್ತ ಅಲ್ಲಿವರೆಗೆ ತಗೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಾ ಸಾಹೇಬ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೊಂದು ರಿಸೀವ್ಟ್ ತಗೊಂಡು ಸಾಹೇಬ್ರು ಏನ್ ಹೇಳ್ತಾರೆ, ಸರ್ಕಾರಕ್ಕೆ ಏನ್ ಮಾಡ್ತಾರೆ ಅದಷ್ಟು ಓದಿಬಿಟ್ಟು ನಿಮ್ಮ ಮುಂದೆ ಹಂಚ್ಕೊಂಡು ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನವರು, ಕಾರ್ಯಾಧ್ಯಕ್ಷರು ಇರ್ಫಾನ್ ಎಸ್ ಬೆಳಗಿಯವರು, ಉಪಾಧ್ಯಕ್ಷರು ಬಸವರಾಜ ಶಿವಸಂಗಿ, ಎಸ್ ಎನ್ ಪಾಟೀಲ್ ಅವರು, ಕಾರ್ಯದರ್ಶಿಗಳು ಜಾನಸನ ಗೋಡೆ, ಎಂ ಇಸಾ, ಫಿರೋಜ್ ಖಾದ್ರಿ, ಪದಾಧಿಕಾರಿಗಳು ಮಂಜುಳಾ ಅವರು, ಮಾಧ್ಯಮ ಸಲಹೆಗಾರರು ಜಗಣಿ ಲಕ್ಷ್ಮಣರಾವ್, ಅಟಲ್ ಬೆಳಗಾಂಕರ್, ಕಾನೂನು ಸಲಹೆಗಾರರು ಹರೀಶ್ ಗಣಪತಿ ಮತ್ತು ಕೆ ಯಡಿಗೌಡ, ಡಿ ಕೆ ದಾಸರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪತ್ರಕರ್ತ ಎಲ್ಲ ಬಂದರು. ನಿಮ್ಮ ನೋವನ್ನು ಆಲಿಸಿದ್ದೇನೆ. ನಿಮ್ಮ ಅಧ್ಯಕ್ಷರು ಎಲ್ಲವನ್ನು ಹೇಳಿದ್ದಾರೆ. ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರು ಕಷ್ಟ ತಿಳ್ಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಪತ್ರ ತೆಗೆದುಕೊಳ್ಳುವುದರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ಅನ್ನು ನನ್ನ ಗಮನಕ್ಕೆ ತಂದಿದ್ದೇನೆ. ನಾನು ಇದನ್ನ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಬರೆಯೋದ್ರ ಜೊತೆಗೆ ನಿಮ್ಮ ಇಲಾಖೆ ಮಂತ್ರಿಗಳು ಕೂಡ ಬರುತ್ತೇನೆ ಮತ್ತು ಮುಖ್ಯಮಂತ್ರಿಗಳು ಖುದ್ದು ನಾನೇ ಭೇಟಿಯಾಗಿ ನಿಮ್ಮ ಕಷ್ಟವನ್ನು ಮನವರಿಕೆ ಮಾಡಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.